ಮಣ್ಣು ಮತ್ತು ಕೋಕೋಪೀಟ್ ಮಿಶ್ರಣ ಮಾಡಿ ಇವತ್ತು ಗಿಡ ನೆಡ್ತಾ ಇದ್ದೀನಿ. ಇವತ್ತು ನಾನು ಮನೆಯಲ್ಲಿ ಕೋಕೋಪೀಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸ್ಕ್ರೂ ಡ್ರೈವರ್ ಸಹಾಯದಿಂದ ತೆಂಗಿನಕಾಯಿ ಮೇಲಿರೋ ನಾರುಗಳನ್ನ ತೆಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ತೆಂಗಿನಕಾಯಿ ತಗೊಂಡಿದ್ದೀನಿ. ಮಾರ್ಕೆಟಿಂದ ತರುವಾಗ ಜುಂಗು ಜಾಸ್ತಿ ಇರುತ್ತೆ. ಮಾರ್ಕೆಟ್ನಲ್ಲಿ ತೆಂಗಿನಕಾಯಿ ನಾರುಗಳನ್ನು ಜಾಸ್ತಿ ತೆಗೆದಿರುವುದಿಲ್ಲ. ಕಾಯಿ ಕೆಳಗೆ ಬಿದ್ದರೆ ಒಡೆದೋಗಬಾರ್ದು, ಬೇಗ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ನಾರು ಜಾಸ್ತಿ ತೆಗೆದಿರುವುದಿಲ್ಲ. ಹಾಗಾಗಿ ತೆಂಗಿನ ನಾರುಗಳಿಂದ ಪುಡಿಗಳನ್ನು ಸಂಗ್ರಹಿಸಿ ಕೋಕೋಪೀಟ್ ತಯಾರಿಸ್ಬೋದು. ಎಲ್ಲರ ಮನೆಯಲ್ಲೂ ಪೂಜೆಗೆ ಅಡುಗೆ ಮಾಡುವುದಕ್ಕೆ ತೆಂಗಿನಕಾಯಿ ತಂದೇ ತರ್ತೀವಿ. ಸುಮ್ಮನೆ ವೇಸ್ಟ್ ಮಾಡೋ ಬದಲು ತೆಂಗಿನಕಾಯಿ ನಾರುಗಳಿಂದ ಪುಡಿಗಳನ್ನು ಸಂಗ್ರಹಿಸಿ ಕೋಕೋಪೀಟ್ ಹೇಗೆ ತಯಾರಿಸ್ಬೋದು ನೋಡೋಣ ಬನ್ನಿ. ಈಗ ತೆಂಗಿನಕಾಯಿನ ಪೂಜೆಗೂ ಯೂಸ್ ಮಾಡ್ಬೋದು, ಅಡುಗೆಗೂ ಯೂಸ್ ಮಾಡ್ಬೋದು. ಮೇಲಿನ ನಾರು ಜುಂಗೆಲ್ಲ ಶೇಖರಣೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಒಂದೊಂದಾಗೆ ಲೇಯರ್ ತೆಗಿತಾ ಹೋಗಬೇಕು. ಪುಡಿಗಳೆಲ್ಲ ಕೆಳಗಡೆ ಉದುರುತ್ತಾ ಹೋಗುತ್ತೆ. ಇದೇ ಥರ ಮಾಡ್ತಾ ಮಾಡ್ತಾ ಸುಮಾರು ಪುಡಿಗಳನ್ನ ಶೇಖರಣೆ ಮಾಡ್ಬೋದು. ಫ್ಯಾಕ್ಟ್ರಿಗಳಲ್ಲಿ ಮಿಷಿನ್ ಸಹಾಯದಿಂದ ನಾರು ಮತ್ತು ಪುಡಿಗಳನ್ನು ಸಂಗ್ರಹಿಸ್ತಾರೆ. ಬಟ್ ನಾವಿಲ್ಲಿ ಮನೇಲಿ ಮಾಡೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬೇಗ ಆಗೋದಿಲ್ಲ. ಕೋಕೋಪೀಟನ್ನು ತೆಂಗಿನ ನಾರು ಮತ್ತು ತೆಂಗಿನ ಸಿಪ್ಪೆಯಿಂದ ತಯಾರಿಸ್ಬೋದು. ತೆಂಗಿನ ಸಿಪ್ಪೆ ಸಿಟಿಗಳಲ್ಲಿ ಸಿಗೋದು ಕಷ್ಟ. ಹಾಗಾಗಿ ತೆಂಗಿನಕಾಯಿ ನಾರುಗಳನ್ನ ಶೇಖರಣೆ ಮಾಡಿಟ್ಕೊಂಡು ತೆಂಗಿನ ನಾರು ಎಲ್ಲ ತಗೊಂಡು ಜುಂಗೆಲ್ಲ ಪುಡಿ ಮಾಡ್ಕೋಬಹುದು. ಇದನ್ನು ನೈಸರ್ಗಿಕವಾಗಿ ಬೆಳೆಯುವ ಉತ್ಪನ್ನವಾಗಿ ಇತ್ತೀಚೆಗೆ ಜನರು ಕೋಕೋಪೀಟನ್ನು ಸಸ್ಯಗಳಿಗೆ ಮಡಿಕೆ ಮಿಶ್ರಣವಾಗಿ ಮಣ್ಣಿನ ಜೊತೆ ಬಳಸ್ತಾರೆ. ಕೋಕೋಪೀಟನ್ನು ಕಾಯಿರ್ ಪಿತ್ ಮತ್ತು ಕಾಯಿರ್ ಡೈಸ್ ಅಂತಲೂ ಕರೀತಾರೆ. ನೀವೀಗ ನೋಡ್ಬೋದು ಪುಡಿಗಳನ್ನೆಲ್ಲ ಶೇಖರಣೆ ಮಾಡಿರೋ ಜುಂಗಿಗೂ ಇನ್ನೂ ಪುಡಿಗಳನ್ನ ಶೇಖರಣೆ ಮಾಡದೇ ಇರೋ ನಾರಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಪುಡಿಗಳನ್ನೆಲ್ಲ ಶೇಖರಣೆ ಮಾಡಿರೋ ನಾರುಗಳಿಂದ ಪಾತ್ರೆ ಸಮೇತ ತೊಳಿಬಹುದು. ಈಗ ಪುಡಿಗಳನ್ನ ಮತ್ತೆ ಶೇಖರಣೆ ಮಾಡೋಣ. ಪುಡಿಗಳೆಲ್ಲನೂ ಜುಂಗು ಸಮೇತ ಉದುರಿಸ್ತಾ ಇದ್ದೀವಿ. ಜುಂಗು ಇಟ್ಕೊಂಡು ತೆಗಿತಾ ಹೋಗ್ಬೇಕು, ಒಂದೊಂದೇ ಲೇಯರ್ ತೆಗಿತಾ ಹೋಗ್ಬೇಕು, ತುಂಬ ಟೈಮ್ ಹಿಡಿಯುತ್ತೆ. ಮತ್ತು ಡಸ್ಟ್ ಅಲರ್ಜಿ ಆಗುತ್ತೆ ಅನ್ನೋರು ಮಾಸ್ಕ್ ಹಾಕೊಂಡು ಸಮೇತ ಪುಡಿಗಳನ್ನ ಶೇಖರಣೆ ಮಾಡ್ಕೋಬಹುದು. ಇದು ತುಂಬ ಡಸ್ಟ್ ಅಲರ್ಜಿ ಆಗುತ್ತೆ, ಧೂಳಾಗುತ್ತೆ. ಬಿಡಿಸುವಾಗ ನೋಡ್ಕೊಂಡು ಬಿಡಿಸ್ಬೇಕು. ಕೋಕೋಪೀಟನ್ನು ಮಣ್ಣಿಗೆ ಸೇರಿಸುವುದರಿಂದ ಹೈಡ್ರೋಪೋನಿಕ್ ಬೆಳೆಯುವ ಮಾಧ್ಯಮವಾಗಿ ಬಳಸಲಾಗುತ್ತದೆ. ಹೈಡ್ರೋಪೋನಿಕ್ ಅಂದರೆ ಜಲಕೃಷಿ ಅಂತ. ಜಲಕೃಷಿಯ ಒಂದು ಪದ್ಧತಿಯ ಭಾಗವಾಗಿದೆ. ಸಸ್ಯ ಬೆಳವಣಿಗೆಗೆ ಉತ್ತಮವಾಗಿರುತ್ತದೆ ಮತ್ತು ಕೃತಕ ಪರಿಸರದಲ್ಲಿ ಅಂದರೆ ನೇಚರಲ್ಲಿ ನೀರು ಆಧಾರಿತ ಖನಿಜ ಪೋಷಕಾಂಶಗಳನ್ನು ಬಳಸಿಕೊಂಡು ಮಣ್ಣು, ಕೋಕೋಪೀಟ್ ಮತ್ತು ನೀರಿನ ಮೂಲಗಳಿಂದ ಸಸ್ಯಗಳನ್ನು ಮತ್ತು ಕಟಿಂಗ್ಗಳನ್ನು ಬೆಳೆಸಬಹುದಾಗಿದೆ. ಕಟಿಂಗ್ಗಳನ್ನ ತುಂಬ ಈಸಿಯಾಗಿ ಕೋಕೋಪೀಟಿಂದ ಯೂಸ್ ಮಾಡಿ ಬಳಸ್ಬೋದು. ಹಾಗೂ ಬೀಜಗಳು ಮತ್ತು ಕಟಿಂಗ್ಗಳನ್ನು ನೆಡಲು ಅತ್ಯುತ್ತಮವಾದ ಆರಂಭಿಕ ಅಂಶ ಆಗುವುದರ ಜೊತೆಗೆ ಹಗ್ಗಗಳು, ಕುಂಚಗಳು ಹಾಗೂ ಇನ್ನಿತರ ಕೆಲಸಕ್ಕೂ ಬಳಸಲಾಗುತ್ತದೆ. ಮುಖ್ಯವಾಗಿ ಗಿಡಗಳನ್ನ ಬೆಳೆಸಲಿಕ್ಕೆ ಮತ್ತು ರಾಸಾಯನಿಕ ಗೊಬ್ಬರಕ್ಕಾಗಿ ಬಳಸಲಾಗುತ್ತದೆ. ಹೆಚ್ಚಾಗಿ ಪಾಟಿಂಗ್ ಮಿಕ್ಸ್ ಮಾಡುವ ಸಂದರ್ಭದಲ್ಲಿ ಕೋಕೋಪೀಟನ್ನು ತುಂಬ ಉಪಯೋಗಿಸ್ತೀವಿ ನಾವುಗಳು. ಇವಾಗ ನಾರ್ ಅಂಥದ್ದೆಲ್ಲನೂ ಉದುರಿಸ್ತಾ ಇದ್ದೀವಿ. ಕೆಳಗಡೆ ಪುಡಿ ಬಿದ್ದಿದೆಯಲ್ಲ ಅದೇ ಕೋಕೋಪೀಟ್. ಮತ್ತು ಪುಡಿಗಳ ಮಧ್ಯ ಎಲ್ಲ ಒಂದೊಂದು ನಾರು ಅಂಥದ್ದು ಜುಂಗು ಅಂಥದ್ದೆಲ್ಲ ಇರುತ್ತೆ. ಅದೆಲ್ಲ ತೆಗಿತಾ ಹೋಗಬೇಕು, ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ಮತ್ತು ನಾನಿಲ್ಲಿ ತೆಂಗಿನ ಸಿಪ್ಪೆಗಳನ್ನ ಯೂಸ್ ಮಾಡಿಲ್ಲ. ಓನ್ಲಿ ತೆಂಗಿನಕಾಯಿ ಮನೆಗೆ ಅಂತ ತಂದಿರ್ತೀವಲ್ಲ ಅದರಲ್ಲಿ ಜುಟ್ಟುಗಳೆಲ್ಲನೂ ಸ್ಟೋರ್ ಮಾಡಿಟ್ಕೊಂಡು ಅದರಲ್ಲೇ ತೆಗ್ದಿರುವಂಥ ಪುಡಿಗಳು ನಾರುಗಳೆಲ್ಲ ಇದ್ದೇ ಇರುತ್ತೆ ಒಳಗಡೆ. ಅದೆಲ್ಲ ಬಿಡಿಸ್ಕೊಳ್ತಾ ಇರಬೇಕು, ಮೇಲ್ಮೇಲೆ ತೆಗಿತಾ ಇರಬೇಕು. ಮತ್ತು ಅದರಲ್ಲಿರೋ ಪುಡಿಗಳನ್ನೂ ಶೇಖರಣೆ ಮಾಡ್ತಾ ಹೋಗಬೇಕು. ಕೋಕೋಪೀಟನ್ನು ನಾವು ಗಿಡಗಳಿಗೆ ಹಾಕುವುದರಿಂದ ಮಣ್ಣನ್ನು ಸವಕಳಿ ಆಗದಂತೆ ತಡೆಗಟ್ಟುತ್ತೆ. ಈ ರೀತಿ ಮಣ್ಣು ಸಡಿಲಗೊಳಿಸುತ್ತದೆ ಹಾಗೂ ಕೋಕೋಪೀಟ್ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುತ್ತೆ. ಆದ್ದರಿಂದ ಗಿಡಗಳಿಗೆ ಹಾಕಿದ ನೀರು ಕೋಕೋಪೀಟ್ನಲ್ಲಿದ್ದು ನಿಧಾನವಾಗಿ ನೀರನ್ನು ಗಿಡಗಳಿಗೆ ಬಿಡುತ್ತದೆ. ಇದು ನೈಸರ್ಗಿಕವಾಗಿ ಆಂಟಿಫಂಗಲ್ ಆಗಿರುವುದರಿಂದ ಯಾವುದೇ ಶಿಲೀಂಧ್ರಗಳು ಕೂಡ ಬೆಳೆಯುವುದನ್ನು ತಪ್ಪಿಸುತ್ತದೆ. ಆದ್ದರಿಂದ ನಾವು ಹೆಚ್ಚಾಗಿ ಕೋಕೋಪೀಟನ್ನು ಗಿಡಗಳಿಗೆ ಬಳಸುತ್ತೇವೆ. ನೀವು ಇವಾಗ ನೋಡ್ಬೋದು ತೆಂಗಿನಕಾಯಿ ಅಥವಾ ತೆಂಗಿನ ಸಿಪ್ಪೆಯಿಂದ ನಾರುಗಳನ್ನು ಬೇರ್ಪಡಿಸಿದಾಗ ಈ ಥರ ಪುಡಿಗಳು ಸಿಗುತ್ತಲ್ಲ, ಇದೇ ಕೋಕೋಪೀಟ್ ಅಂತಲೂ ಕರೀತಾರೆ. ಈ ಥರ ಪುಡಿಗಳನ್ನ ನಾರುಗಳಿಂದ ಬೇರ್ಪಡಿಸಿದಾಗ ಜುಂಗ್ ಟೈಪ್ ಬಂದಿರುತ್ತೆ. ಈಗ ಈ ಜುಂಗ್ಗಳನ್ನ ಹಗ್ಗ ಮಾಡಲಿಕ್ಕೆ ಇಲ್ಲ ಬೇರೆ ಯಾವುದಕ್ಕಾದ್ರೂ ಯೂಸ್ ಮಾಡ್ಕೊಳ್ತಾರೆ. ಗಿಡದ ಬಡ್ಡೆಗೆ ಹಾಕಿದ್ರೆ ಇದನ್ನು ಗಿಡಗಳು ಚೆನ್ನಾಗಿ ಹೂ ಬಿಡುತ್ತೆ. ನಾರುಗಳನ್ನ ಗಿಡದ ಬಡ್ಡೆಗೆ ಹಾಕಿದ್ರೂ ಮಣ್ಣಿಲ್ಲ ಅಂತಂದ್ರೂ ಸ್ವಲ್ಪ ತಡೆಯುತ್ತೆ. ಇವಾಗ ಕೋಕೋಪೀಟ್ ರೆಡಿಯಾಗಿದೆ. ಇದನ್ನು ಡೈರೆಕ್ಟಾಗಿ ಗಿಡಗಳಿಗೆ ಅಪ್ಲೈ ಮಾಡಬಾರ್ದು. ಇದರಲ್ಲಿ ಅಯೋಡಿನ್ ಅಂಶ ಅಂದರೆ ಉಪ್ಪಿನಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದು ಸಲ ಇಲ್ಲ 2 ಸಲ 3 ಸಲ ತೊಳೆದ್ಬಿಟ್ಟು ಚೆನ್ನಾಗಿ ಉಜ್ಜಿ ಪ್ರೆಸ್ ಮಾಡಿ ತೊಳಿಬೇಕು. ಆವಾಗ ಉಪ್ಪಿನಂಶ ಎಲ್ಲ ಹೋಗುತ್ತೆ. ಹಾಗಾಗಿ ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ಗಿಡಗಳಿಗೆ ಅಪ್ಲೈ ಮಾಡಬೇಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ.
ಪುಡಿಗಳನ್ನ 2-3 ಸಲನಾದರೂ ತೊಳಿಬೇಕು, ಇಲ್ಲಾಂದರೆ ಉಪ್ಪಿನಂಶ ಹಾಗೇ ಇರುತ್ತೆ. ಉಪ್ಪಿನಂಶ ಇರೋವಂಥ ಪುಡಿಗಳನ್ನ ಯಾವುದೇ ಕಾರಣಕ್ಕೂ ಗಿಡಗಳಿಗೆ ಅಪ್ಲೈ ಮಾಡಬೇಡಿ. ಚೆನ್ನಾಗಿ 2-3 ಸಲ ತೊಳೆದು ಆಮೇಲೆ ಗಿಡಗಳಿಗೆ ಈ ಕೋಕೋಪೀಟನ್ನು ಅಪ್ಲೈ ಮಾಡ್ಬೋದು. ಈ ಕೋಕೋಪೀಟ್ ಅಪ್ಲೈ ಮಾಡೋದ್ರಿಂದ ಗಿಡಗಳು ಕಟಿಂಗ್ಸ್ಗಳೆಲ್ಲ ನೀಟಾಗಿ ಚೆನ್ನಾಗಿ ಬರುತ್ತೆ. ಈಗ ಶೇಖರಣೆ ಮಾಡಿಟ್ಕೋಬೇಕು. ನೀರನ್ನೇ ಸಪ್ರೇಟು ಮತ್ತು ಪುಡಿಗಳನ್ನ ಸಪ್ರೇಟ್ ಮಾಡ್ಕೋಬೇಕು. ಈಗ ಸೋಸ್ಕೊಳ್ತಾ ಇದ್ದೀವಿ. ಒಂದು ಜಾಲರಿ ಸಿಗುತ್ತೆ ಮಾರ್ಕೆಟ್ನಲ್ಲಿ, ಆ ಜಾಲರಿಯಿಂದನಾದ್ರೂ ಸೋಸ್ಕೋಬೋದು. ನಾನಿಲ್ಲಿ ಅಡುಗೆಗೆ ಯೂಸ್ ಮಾಡೋ ಜಾಲರಿನೇ ತಗೊಂಡಿದ್ದೀನಿ. ಮತ್ತು ಈ ನೀರೆಲ್ಲ ಸೋಸ್ಕೊಳ್ಳುವಾಗ ಇನ್ನೂ ಕೋಕೋಪೀಟಲ್ಲಿ ನೀರು ಹಂಗೆ ಇರುತ್ತೆ, ಚೆನ್ನಾಗಿ ಹಿಂಡಬೇಕು. ಫುಲ್ಲು ಹಿಂಡಿ ನೀರಿನಂಶ ತೇವಾಂಶ ಎಲ್ಲ ತೆಗಿಬೇಕು. ನಂತರ ಒಂದು ಬೇಸನಿಗೆ ಕೋಕೋಪೀಟ್ ಹಾಕ್ಕೊಂಡಿದ್ದೀನಿ. ಒಂದು 2-3 ಸಲನಾದ್ರೂ ತೊಳೆದಿದ್ದೀನಿ. ಇವಾಗ ಒಂದು ಪ್ಲ್ಯಾಸ್ಟಿಕ್ ಬಾಕ್ಸು ಇಲ್ಲ ಪಾಟು, ನೀರಿನಂಶ ಒಂದು ದಿನನಾದರೂ ಇಡೋಂಥ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಇಡಬೇಕು. ಈಗ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇದರಲ್ಲೂ ನೀರಿರುತ್ತೆ, ಹಾಕಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ನೀರಿನಂಶ ಎಲ್ಲ ಹೊರಗಡೆ ಬರುತ್ತೆ. ಏನೇ ತೇವಾಂಶ ಇದ್ದರೂ ಎಲ್ಲ ಹೊರಗಡೆ ಬರುತ್ತೆ. ಆವಾಗ ಅದನ್ನು ಸ್ವಲ್ಪ ಡ್ರೈ ಆಗೋಗೆ ಒಂದು ನೈಟ್ ಇಟ್ಟಿರಬೇಕು. ನಂತರ ಇದರಲ್ಲಿ ಇನ್ನೂ ತೇವಾಂಶ ನೀರಿನಂಶ ಎಲ್ಲ ಇರುತ್ತೆ, ಅದೆಲ್ಲ ಹೊರಗಡೆ ಹಾಕಬೇಕು. ಚೆನ್ನಾಗಿ ಪ್ರೆಸ್ ಮಾಡ್ದಂಗೆ ನೀರಿನಂಶ ಎಲ್ಲ ಹೊರಗಡೆ ಬರುತ್ತೆ. ನೋಡಿ, ನೀರೆಲ್ಲ ಹೊರಗಡೆ ಬರ್ತಾಯಿದೆ. ಚೆನ್ನಾಗಿ ಪ್ರೆಸ್ ಮಾಡಬೇಕು. ನಂತರ ಬೌಲ್ನಲ್ಲಿ ಇನ್ನೂ ಒಂದು ಸ್ವಲ್ಪ ಇತ್ತಲ್ಲ, ಅದನ್ನು ಎಲ್ಲ ಹಾಕ್ಕೊಂಡಿದ್ದೀನಿ ಪ್ಲಾಸ್ಟಿಕ್ ಬೌಲ್ಗೆ. ಇವಾಗ ಇದನ್ನು ಸಹ ಚೆನ್ನಾಗಿ ಪ್ರೆಸ್ ಮಾಡಿ ನೀರೆಲ್ಲ ಹೊರಗಡೆ ಹಾಕಬೇಕು. ಬರುತ್ತೆ ಇನ್ನೂ ನೀರು, ತೇವಾಂಶ ಇರುತ್ತೆ. ಆ ತೇವಾಂಶ ಎಲ್ಲ ಚೆನ್ನಾಗಿ ಪ್ರೆಸ್ ಮಾಡಿ ಹಾಕಿ. ನಂತರ ಡ್ರೈ ಆಗೋಕ್ಕೆ ತುಂಬ ಈಸಿ ಆಗುತ್ತೆ. ಹಂಗಂಗೆ ತೇವಾಂಶ ಇದ್ದರೆ ಅದು ಡ್ರೈ ಆಗೋಕ್ಕೆ 2-3 ದಿನನಾದರೂ ಬೇಕಾಗುತ್ತೆ, ಇಲ್ಲ ಒಳಗೆ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ನೀರಿನಂಶ ಎಲ್ಲ ಚೆನ್ನಾಗಿ ತೆಗಿಬೇಕು. ಇನ್ನೂ ಹಸಿ ಹಾಗೆ ಉಳ್ಕೊಳುತ್ತೆ, ಡ್ರೈ ಆಗಿರಲ್ಲ. ಒಂದು ನೈಟ್ ಇದನ್ನು ಹಾಗೆ ಇಡಬೇಕು. ಒಂದು ನೈಟ್ ಇಟ್ಟಾಗ ಚೆನ್ನಾಗಿ ಡ್ರೈ ಆಗಿರುತ್ತೆ ಮತ್ತು ಕಲರ್ ಸಹ ಬಂದಿರುತ್ತೆ. ಇವಾಗ ನೋಡಿ, ಅಷ್ಟು ಕಲರ್ ಇಲ್ಲ. ಒಂದು ನೈಟ್ ಇಟ್ಟಾದಮೇಲೆ ಇದು ತುಂಬ ಕಲರ್ ಬಂದಿರುತ್ತೆ. ಇವಾಗ ನೋಡಿ ಎಷ್ಟು ಕಲರ್ ಬಂದಿದೆ ಅಂತ. ನಿನ್ನೆ ಇಷ್ಟು ಕಲರ್ ಇರಲಿಲ್ಲ, ಇವಾಗ ಮಣ್ಣಿನ ಕಲರ್ ಬಂದಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ತೇವಾಂಶ ಇಲ್ಲ, ನೀರಿನಂಶ ಎಲ್ಲ ಹೀರ್ಕೊಬಿಟ್ಟಿದೆ. ಒಂದು ನೈಟ್ ಇಟ್ಟಿರೋದ್ರಿಂದ ತೇವಾಂಶ ಎಲ್ಲ ಹೀರ್ಕೊಂಡಿದೆ. ಮತ್ತು ತೇವಾಂಶ ಇರುವಂತಹ ಕೋಕೋಪೀಟನ್ನು ನಿಂಟ್ಕೊಬಿಟ್ಟು ಹುಡುಡಿಯಾಗಿ ಮಾಡಿ ಒಣಗಿಸ್ಬೋದು. ಹಾಗಾಗಿ ಬಿಸಿಲಲ್ಲೂ ಸಹ ಈ ಥರ ಒಣಗಿಸೋದ್ರಿಂದ ಇದನ್ನು ಗಿಡಗಳಿಗೂ ಸಹ ಹಾಕ್ಬೋದು. ಏಕೆಂದರೆ ಮಣ್ಣಿನ ಜೊತೆ ಮಿಕ್ಸ್ ಮಾಡಿ ಹಾಕ್ಬೋದಲ್ಲ, ಈ ಥರ ಬೌಲ್ಗಾದ್ರೂ ಹಾಕ್ಕೊಂಡು ಇಟ್ಕೋಬೋದು, ಇಲ್ಲ ಈ ಥರ ಹುಡುಡಿಯಾಗಾದ್ರೂ ಸರಿ ಮಾಡಿ ಇಟ್ಕೋಬೋದು. ಇದರಿಂದ ಮಣ್ಣಿಗೆ ಹಾಕೋಕ್ಕೆ ತುಂಬ ಈಸಿ ಆಗುತ್ತೆ. ಪಾಟ್ಗಳಿಗೆ ಮಣ್ಣಿನ ಜೊತೆ ಮಿಶ್ರಣ ಮಾಡಿ ಹಾಕೋದ್ರಿಂದನೂ ಗಿಡಗಳು ಚೆನ್ನಾಗಿ ಬರುತ್ತೆ. ನಂತರ ನಾನಿಲ್ಲಿ ಕಟಿಂಗ್ ಶೋ ಗಿಡ ಒಂದು ತಗೊಂಡಿದ್ದೀನಿ. ಈ ಶೋ ಗಿಡನ ಮಣ್ಣಿನ ಜೊತೆ ಕೋಕೋಪೀಟ್ ಜೊತೆ ಪಾಟ್ಗೆ ಸೇರಿಸಿ ಹಾಕ್ತಾಯಿದ್ದೀನಿ. ಈಗ ಪಾಟ್ ತಗೊಳ್ಳಿ ಒಂದು. ಇದ್ರ ಜೊತೆ ಫಸ್ಟು ಕೋಕೋಪೀಟ್ ಹಾಕೋಬೇಕು. ಕೋಕೋಪೀಟ್ ಒಂದು ಹಿಡಿಯಷ್ಟು ನಾನು ಹಾಕ್ಕೊಂಡಿದ್ದೀನಿ. ಕೋಕೋಪೀಟ್ ಹಾಕ್ಕೊಂಡು ನೆಕ್ಸ್ಟು ಮಣ್ಣು ಹಾಕ್ಕೋಬೇಕು. ಮಣ್ಣು ಸ್ವಲ್ಪ ಅರ್ಧದಷ್ಟು ಹಾಕೊಳ್ಳಿ. ಕೋಕೋಪೀಟ್ಗಿಂತ ಸ್ವಲ್ಪ ಮಣ್ಣು ಜಾಸ್ತಿ ಹಾಕ್ಕೊಂಡು ಕಟಿಂಗ್ ಗಿಡಗಳನ್ನ ಪಾಟ್ಗೆ ನೆಡ್ತಾ ಇದ್ದೀನಿ. ಮತ್ತು ಕೋಕೋಪೀಟ್ ಹಾಕ್ತಾಯಿದ್ದೀನಿ ಮೇಲೆ. ನಂತರ ಕೋಕೋಪೀಟ್ ಮತ್ತು ಮಣ್ಣು ಎರಡನ್ನೂ ಮಿಶ್ರಣ ಮಾಡ್ಕೊಳ್ಳಿ. ಬರೀ ಕೋಕೋಪೀಟ್ ಮಾತ್ರ ಕೆಳಗಡೆ ಮತ್ತು ಮಣ್ಣು ಇದ್ದರೆ ಗಿಡಗಳು ಚೆನ್ನಾಗಿ ಬರಲ್ಲ. ಹಾಗಾಗಿ ಕೋಕೋಪೀಟ್ ಮತ್ತು ಮಣ್ಣು ಎರಡನ್ನೂ ಮಿಶ್ರಣ ಮಾಡ್ಕೊಳ್ಳಿ. ನಂತರ ಕೋಕೋಪೀಟ್ ಮತ್ತು ಮಣ್ಣು ಎರಡೂ ಡ್ರೈ ಆಗಿರೋದ್ರಿಂದ ಗಿಡ ನೆಡಲಿಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ತೇವಾಂಶ ಮಾಡ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡಿದ್ದೀನಿ. ಈಗ ಗಿಡ ನೆಡ್ತಾ ಇದ್ದೀನಿ. ತೇವಾಂಶ ಆಗಿದ್ದರೆ ಗಿಡ ನೆಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಇದೆಲ್ಲ ಮಾಡುವಾಗ ನನ್ನ ಮಕ್ಕಳು ಇದೆಲ್ಲ ಏನಕ್ಕೆ ಮಾಡ್ತಿದ್ಯಾ ಅಂತ ಕೇಳ್ತಾಯಿದ್ರು. ಅವರು ಸಹ ನನ್ನ ಜೊತೇಲಿ ಮಾಡಿದ್ರು. ಮಕ್ಕಳಿಗೆ ಮೊಬೈಲ್ ಕೊಡೋ ಬದಲು ಮನೇಲಿ ಆ್ಯಕ್ಟಿವಿಟೀಸ್, ಗೇಮ್ ಆ್ಯಂಡ್ ಫಾರ್ಮಿಂಗ್ ಅಂದರೆ ಕೃಷಿ ಬಗ್ಗೆ ತಿಳಿಸಿ ಹೇಳೋದ್ರಿಂದ, ಮನೇಲಿ ಮಾಡೋದ್ರಿಂದ ಮಕ್ಕಳು ಸಹ ತಿಳಿದುಕೊಳ್ತಾರೆ. ಈಗಿನ ಕೆಲವು ಮಕ್ಕಳಿಗೆ ಸ್ಕೂಲು, ಟ್ಯೂಷನ್, ಮೊಬೈಲ್ ಅಂತಲೇ ಬ್ಯುಸಿಯಾಗಿರ್ತಾರೆ. ನಾವು ಮನೆಯಲ್ಲಿ ಯಾವಾಗಲಾದ್ರೂ ಫ್ರೀ ಇದ್ದಾಗ ಒಂದೊಂದು ದಿನ ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೂ ಸಹ ತಿಳಿಯುತ್ತದೆ ಮತ್ತು ಜನರಲ್ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಮಣ್ಣು, ಕೋಕೋಪೀಟ್ ಮತ್ತು ನೀರಿನ ಮೂಲಗಳಿಂದ ಸಸ್ಯಗಳನ್ನು ಮತ್ತು ಗಿಡಗಳನ್ನು ಬೆಳೆಸಬಹುದು. ಹಾಗಾಗಿ ಬೀಜಗಳು, ಕಟಿಂಗ್ಗಳು ನೆಡಲು ಅತ್ಯುತ್ತಮ ಈಸಿ ಅಂಶ ಆಗಿರುತ್ತಿದ್ದು, ಜೊತೆಗೆ
ಹೆಚ್ಚಾಗಿ ಪಾಟಿಗೆ ಮಿಕ್ಸ್ ಮಾಡುವ ಸಂದರ್ಭದಲ್ಲಿ ಕೋಕೋಪಿಟನ್ನು ಜಾಸ್ತಿ ಯೂಸ್ ಮಾಡ್ತಿದ್ದೀವಿ ನಾವೀಗ. ಮಣ್ಣು ಸವಕಳಿ ಆಗದಂತೆ ತಡೆಗಟ್ಟುತ್ತೆ. ಈ ರೀತಿ ಮಣ್ಣು ಸಡಿಲಗೊಳಿಸುತ್ತದೆ. ಸಾಕಷ್ಟು ಪ್ರಮಾಣದಲ್ಲಿ ನೀರು ಹಿಡಿದಿಟ್ಟುಕೊಡುತ್ತದೆ. ಹಾಗಾಗಿ ಕೋಕೋಪಿಟನ್ನು ತುಂಬ ಗಿಡಗಳಿಗೆ ಅಪ್ಲೈ ಮಾಡ್ತಾ ಇರ್ತೀವಿ. ಕೋಕೋಪಿಟ್ ಯೂಸ್ ಮಾಡೋದ್ರಿಂದ ಮಧ್ಯ ಸ್ವಲ್ಪ ದಿನ ನೀರು ಹಾಕಲಿಲ್ಲ ಅಂತ ಅಂದರೂ ಗಿಡಗಳಿಗೆ ನೀರು ಬಿಡುಗಡೆ ಮಾಡುತ್ತೆ ಕೋಕೋಪಿಟ್ಟೆ. ಏಕೆಂದರೆ ತೇವಾಂಶ ಇರುತ್ತಲ್ಲ ಸ್ವಲ್ಪ, ಹಾಗಾಗಿ. ನೋಡ್ಬೋದು, ನನ್ನ ಮಗಳು ಸಹ ಒಂದು ಸಣ್ಣ ಪಾಟಿಗೆ ಗಿಡನೂ ನೆಟ್ಟಿದ್ದಾಳೆ. ಇವಾಗ ನಾವು ಸ್ವಲ್ಪ ಗಿಡಗಳಿಗೆ ನೀರು ಹಾಕ್ಬಿಟ್ಟು ಇಡೋಣ.